ಸೈಟ್ ಇಂಜಿನಿಯರ್ ಸೀನಿಯರ್ ಆ್ಯಂಡ್ ಜೂನಿಯರ್ ಅಕೌಂಟೆಂಟ್ಸ್, ಲಾಯರ್ಸ್ ಮಿನಿಮಮ್ 10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು, ಸಿವಿಲ್ ಇಂಜಿನಿಯರ್ಸ್, ರಿಯಲ್ ಎಸ್ಟೇಟ್ ಕಂಪನಿಗೆ ಮಂಗಳೂರು 9901699668. ಅನುಭವಸ್ಥ ಬ್ರೆಡ್ ಮತ್ತು ಬಿಸ್ಕೆಟ್ ತಯಾರಿಸುವವರು, ಪೇಸ್ಟ್ರಿ ಶೆಫ್ 7204094059. ಉಡುಪಿಯ ಬಾರ್ಗೆ ವೇಟರ್, ಕುಕ್, ಅಸಿಸ್ಟೆಂಟ್ ಕುಕ್, ಬಾರ್ ಕೌಂಟರ್ಗೆ ಜನ 8884565737. ಇನ್ನೊಂದು ನಂಬರ್ 8088587066. ನಾನು ಹೇಳ್ತಾ ಇರುವಂಥದ್ದು ಜಾಬ್ಸ್ ಇದೆ ಅಲ್ವಾ, ಅದು ಆ ದಿನದ್ದೇ. ಹಾಗಾಗಿ ನೀವು ಅದೇ ದಿನ ಕಾಂಟ್ಯಾಕ್ಟ್ ಮಾಡಿ ಜಾಬ್ ಬಗ್ಗೆ ವಿಚಾರಿಸಬೇಕು. ಒಂದು ವೇಳೆ ಅವರಿಗೆ ಏನಾದರೂ ಜನ ಸಿಕ್ಕಿದರೆ ಅವ್ರು ನಿಮಗೇನು ಸಪ್ರೇಟಾಗಿ ನೀವು ರಿಸೀವ್ ಮಾಡುವಾಗ ಎಲ್ಲರಿಗೂ ಹೇಳಿಕ್ಕೆ ಹೋಗೋದಿಲ್ಲ ಜನ ಸಿಕ್ಕಿದ್ದಾರೆ ಅಂತ ಹೇಳಿ. ಸೊ ನೀವು ಅದನ್ನು ತಿಳ್ಕೊಳ್ಬೇಕು, ಅಷ್ಟು ಕಾಮನ್ ಸೆನ್ಸ್ ನಿಮಗೆ ಇರಬೇಕು. ಯಾಕೆಂದರೆ ಜಾಬ್ ಬಗ್ಗೆ ನಿಮಗೂ ಕೂಡ, ನೀವು ಒಂದಲ್ಲ ಎರಡಲ್ಲ ಸುಮಾರು ಜಾಬಿಗೆ ನೀವು ಡೈಲಿ ಅಪ್ಲೈ ಮಾಡುವಾಗ ನಿಮಗೆ ಅವರು ಮಾತನಾಡುವಂಥ ರೀತಿ, ನಿಮಗೆ ಯಾವ ರೀತಿ ಮಾತಾಡಬೇಕು ಅಂತ ನಿಮಗೆ ಗೊತ್ತಾಗ್ತದೆ. ಸೊ ಯಾವ ರೀತಿ ನೀವು ಅವರಿಗೆ ಕ್ವಶನ್ಸ್ ಕೇಳಬೇಕು, ಯಾವ ರೀತಿ ಇನ್ಫಾರ್ಮೇಷನ್ನ ತೆಗೆದುಕೊಳ್ಬೇಕಂತ ನಿಮಗೆ ಅದರಲ್ಲಿಯೇ ಗೊತ್ತಾಗ್ತದೆ ಡೇ ಬೈ ಡೇ. ಸೊ ನಿಮಗೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡುವಾಗ ಯಾವ ರೀತಿ ನೀವು ಮಾತಾಡಬೇಕು ಅಂತ ಹೇಳಿ ಯಾರೂ ಕಲಿಸಬೇಕಾಗಿಲ್ಲ. ಅದು ನಿಮ್ಮ ಕಾಮನ್ ಸೆನ್ಸ್, ಮತ್ತು ನೀವು ಅದನ್ನು ನಾಲೆಜನ್ನು ಪಡ್ಕೊಂಡು ನೀವು ಅವರಿಗೆ ನಿಮ್ಗೆ ಏನು ಬೇಕೋ ಅದನ್ನು ನೀವು ಕೇಳಬೇಕು. ಸೊ ಅವರು ಕಾಲ್ ರಿಸೀವ್ ಮಾಡಲಿಲ್ಲ, ಇವರು ಕಾಲ್ ರಿಸೀವ್ ಮಾಡಲಿಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ನಮಗೆ ಕೂಡ. ಸೊ ಎಲ್ಲ ಅದು ಫೋನ್ ಕಾಲಲ್ಲಿ ಆಗಬೇಕಂದ್ರೆ ಫೋನ್ ಅದೇನು ರೋಬೋಟ್ ಅಲ್ಲ. ಸೊ ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮಗೂ ದೇವರು ತಲೆ ಕೊಟ್ಟಿದ್ದಾರೆ ಮತ್ತು ಮಾತಾಡಲಿಕ್ಕೆ ಬಾಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮಾತಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು. ಸೊ ತಲೆಯಲ್ಲಿ ಎಣಿಸ್ಬೇಕು, ಥಿಂಕ್ ಮಾಡಬೇಕು, ಏನಲ್ಲ ಆದರೆ ಇದು, ಇದಲ್ಲಾದರೆ ಅದು, ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ ಹೇಳಿ ಸ್ವಲ್ಪ ಆದರೂ ಬುದ್ಧಿವಂತಿಕೆಯನ್ನು ಯೂಸ್ ಮಾಡೋದಿಲ್ಲ, ಆದರೆ ತಲೆ ಇದ್ದು ಪ್ರಯೋಜನ ಇಲ್ಲ. ನೆಕ್ಸ್ಟ್ ಡ್ರೈವರ್ ಬೇಕು ಮಂಗಳೂರಲ್ಲಿ, ಬೆಳಿಗ್ಗೆಯಿಂದ ಸಂಜೆವರೆಗೆ, ಅತ್ಯಲ್ಪ ಅವಧಿಗೆ ಮಾತ್ರ, ಸ್ವಲ್ಪ ಸಮಯಕ್ಕೆ ಡ್ರೈವರ್ಸ್ ಬೇಕು. 9741781310. ವೆಜ್ ಹೋಟೆಲಿಗೆ ಕ್ಲೀನಿಂಗ್ ಮತ್ತು ಕುಕಿಂಗ್ ಅಸಿಸ್ಟೆಂಟ್ ಬೇಕು ಕೆಲಸಕ್ಕೆ. 7349257574. ನೆಕ್ಸ್ಟ್ ಲೇಡೀಸ್ ಹಾಸ್ಟೆಲಿಗೆ ಅಡುಗೆ ಹೆಲ್ಪರ್ಸ್ ಬೇಕು ಗಂಡಸರು. 9844891787. ಕೆಲವರು ಬೆಳಗಾವಿ, ಗುಲ್ಬರ್ಗ, ಧಾರವಾಡ, ಬಿಜಾಪುರನ ಆಚೆ ಎಲ್ಲ ಜಾಬ್ಸ್ ಇದ್ದರೆ ಹೇಳಿ ಅಂತ ಹೇಳಿದ್ದೀರಿ. ಜಾಬ್ಸ್ ಇದ್ದರೆ ಹೇಳ್ತೇನೆ, ನನಗೂ ಹಾಕಲಿಕ್ಕೆ ಸಿಗಬೇಕು ಜಾಬ್ಸ್. ಏನಂದರೆ ನೀವು ಕೇಳುವಾಗ ತಡಕ್ ಪಟಕ್ ಅಂತ ನನಗೆ ಕೂಡ ಸಿಗೋದಿಲ್ಲ. ಸೊ ಇದ್ದರೆ ಹಾಕ್ತೇನೆ, ನಾನು ಟ್ರೈ ಮಾಡ್ತಾ ಇದ್ದೇನೆ, ನನಗೆ ಸಿಗ್ತಾ ಇಲ್ಲ. ಸೊ ಸಿಗುವಾಗ ಖಂಡಿತ ಹಾಕ್ತೇನೆ. ನನಗೆ ಅದು ಜಾಬ್ ಸಿಕ್ಕಾದ ಮೇಲೆ ನಾನು ಇಟ್ಟೆ ಅಂತ ಮಾಡೋದಲ್ಲ. ಸೊ ಹಾಗಾಗಿ ನಾನು ಖಂಡಿತವಾಗಿ ಹಾಕ್ತೇನೆ. ಆದರೆ ನಿಮಗೆ ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೆ. ನೀವು ಕೂಡ ಹುಡುಕಿ ನಿಮ್ಮಿಂದ. ಸೊ ನಾನು ಕೂಡ ಹುಡುಕ್ತೇನೆ, ಆದರೆ ಸುಮಾರು ಟ್ರೈ ಮಾಡಿದೆ, ಸಿಗ್ತಾ ಇಲ್ಲ, ಕರೆಕ್ಟ್ ಜಾಬ್ ಸಿಗ್ತಾ ಇಲ್ಲ. ಜಾಬ್ ಸ್ವಲ್ಪ ಕೆಲವು ಕಡೆ ಸ್ವಲ್ಪ ಕಮ್ಮಿ ಇರ್ತದೆ. ಯಾಕೆಂದರೆ ಹಳ್ಳಿಗಳಲ್ಲೆಲ್ಲ ಈ ಎಜುಕೇಷನ್ ಅನ್ನೋದು ಏನು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಸೊ ಆಚಿಂದೆಲ್ಲ ಈಚೆ ಬರ್ತಾರೆ. ಹಾಗಾಗಿ ಈಚೆ ಎಲ್ಲ ನಾಲೆಜ್ ಎಲ್ಲ ತೆಗೆದುಕೊಂಡು ಎಜುಕೇಷನ್ ಎಲ್ಲ ಆಗಿ ಮತ್ತು ಬೇರೆ ಒಂದು ಪ್ಲೇಸಿಗೆಲ್ಲ ಹೋಗ್ತಾರೆ. ಸೊ ಕೆಲವೊಮ್ಮೆ ನಾವು ಹುಟ್ಟಿದ ಊರುಗಳೆಲ್ಲ ಹಳ್ಳಿ ಟೈಪ್ ಇದ್ದರೆ ಅದು ಇಂಪ್ರೂವ್ಮೆಂಟ್ ಆಗೋದು ಭಾರಿ ಕಷ್ಟ ಅಲ್ಲಿ. ಸೊ ಆವಾಗ ಪ್ರಾಬ್ಲಮ್ಸ್ ಆಗ್ತಾರೆ, ಇದೆಲ್ಲ ಜಾಬ್ಸ್ ಎಲ್ಲ ಸಿಗೋದಿಲ್ಲ, ತುಂಬ ಕಡಿಮೆ. ಹಾಗಾಗಿ ನೋಡುವ, ಇದ್ದರೆ ಹೇಳ್ತೇನೆ. ನನಗೂ ಕೂಡ ಅಷ್ಟೇನು ಸಿಗೋದಿಲ್ಲ ಆ ಸೈಡೆಲ್ಲ. ಸಾಧಾರಣ ಒಂದು ಬ್ಯಾಂಗ್ಳೂರಲ್ಲೆಲ್ಲ ಇರ್ತದೆ, ಆದರೆ ಬ್ಯಾಂಗ್ಳೂರಲ್ಲಿ ಫೇಕ್ ಮಾಡಿದಷ್ಟು ಎಲ್ಲಿ ಕೂಡ ಫೇಕ್ ಇಲ್ಲ. ಬ್ಯಾಂಗ್ಳೂರಲ್ಲಿ ತುಂಬ ಫೇಕ್ ನಡೀತಾ ಉಂಟು ಜಾಬ್ಸ್ ಎಲ್ಲ. ಸೊ ನಾನೀಗ ದುಬೈ ಇದ್ದು, ಅಬುದಾಬಿ, ಕುವೈಟ್, ಕತಾರ್ ಇದ್ದು ಜಾಸ್ತಿ ಹೇಳಿಕೆ ಕೂಡ ಹೋಗೋದಿಲ್ಲ. ಆಚೆ ಕಡೆ ತುಂಬ ಫೇಕ್ ಉಂಟು. ಸೊ ಎಲ್ಲ ಕಡೆ ಎಲ್ಲ ಫೇಕ್ ಎಲ್ಲ ಇರುವಾಗ ನಮಗೂ ಸ್ವಲ್ಪ ವಿಷಯ ಗೊತ್ತಾಗುವಾಗ ಹಾಕಲಿಕ್ಕೆ ನಮಗೂ ಕೂಡ ಒಂಥರ ಆಗ್ತದಲ್ವ. ಕೂತ್ಕೊಂಡು ವೀಡಿಯೋ ಮಾಡಲಿಕ್ಕೆ ಉಂಟಂತ ಹೇಳಿ ಫೇಕ್ ಜಾಬ್ಸ್ ಹಾಕಲಿಕ್ಕಾಗೋದಿಲ್ಲ. ಸೊ ಜನರು ನಂಬಿಕೆಯಿಂದ ಬರ್ತಾರೆ, ನಂಬಿಕೆ ಮೇಲೆ ವೀಡಿಯೋಸ್ ನೋಡ್ತಾರೆ. ಸುಮ್ಮನೆ ನನ್ನ ವೀಡಿಯೋಸು ನೀವು ಯಾಕೆ ನೋಡ್ತೀರಲ್ವ? ಯೂಸ್ ಇದ್ದರೆ ಮಾತ್ರ ಅಲ್ವಾ ವೀಡಿಯೋಸ್ ನೋಡೋದು. ಜನರಿಗೆ ಯಾವುದೇ ವೀಡಿಯೋ ಆಗಲಿ, ಜಾಬ್ ಇದಾಗಲಿ, ಲಾಗ್ಸ್ ಆಗಲಿ,
ಸೇಮ್ ಈಗ ನಾನು ವ್ಲಾಗ್ ಚಾನಲ್ ಮಾಡಿದ್ದೇನೆ ಹೊಸತ್ತು, ನಂದು ಸುಮಾರು 1 ತಿಂಗಳಾಯಿತು. ಅದರಲ್ಲಿ ಕೂಡ ವೀಡಿಯೋಸ್ ಹಾಕ್ತಾ ಇದ್ದೇನೆ. ಏನಾದರೂ ನಮ್ಮದು ನಾಲೆಜನ್ನು ಶೇರ್ ಮಾಡೋದು, ಜನರಿಗೆ ಏನಾದರೂ ಒಳ್ಳೆಯದಾಗ್ತದಾ ಅಂತ, ಅದರ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಇರಬೇಕು ಯಾವಾಗಲೂ ಮೈಂಡ್. ನಮ್ಮದು ಜನರಿಗೆ ಒಳ್ಳೆಯದಾಗುವ ಹಾಗೆ ನಾವು ವೀಡಿಯೋಸನ್ನು ಹಾಕಬೇಕು. ಅದು ಜಾಬ್ಸ್ ಇರಲಿ, ಬ್ಲಾಗ್ ಚಾನಲ್ ಇರಲಿ, ಏನಾದರೂ ಒಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡೋದು, ಯಾರಿಗಾದರೂ ಬೇರೆಯವರಿಗೆ ಯೂಸ್ ಆದರೆ ಏನಾಗ್ತದಲ್ವಾ. ಸೊ ಮತ್ಸರ ಕೋಪ ಎಲ್ಲ ಸೈಡಿಗಿಟ್ಟು, ನಂಜಿ ಎಲ್ಲ ಸೈಡಿಗಿಟ್ಟು ಸ್ವಲ್ಪ ಅದು ಜನರಿಗೆ ಹೆಲ್ಪ್ ಮಾಡೋದನ್ನು ಯಾವಾಗಲೂ ನೋಡ್ಕೊಳ್ಬೇಕು. ಅದು ಹೆಲ್ಪ್ ಆಗ್ತದನೋ ಬಿತ್ತದನೋ ನಂಗೆ ಗೊತ್ತಿಲ್ಲ, ಆದರೆ ನಮಗೇನಾದರೂ ಒಂದು ಯಾವುದರಿಂದಾದರೂ ಒಳ್ಳೆಯದಾಗಿದೆ ಅಂತ ಹೇಳಿದರೆ ನಾವು ಅದನ್ನು ಶೇರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಹಾಗೆ ನಾವು ಸ್ವಲ್ಪ ಶೇರ್ ಮಾಡಬೇಕು. ಯಾವುದೇ ಆಗಲಿ, ಜಾಬು ತುಂಬ ಯೂಸ್, ಆದರೆ ಅದಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆ ಇದರಲ್ಲಿ ಕೆಲವು ಜಾಬ್ಸ್ ಅಲ್ಲದ ಟಾಪಿಕ್ಸ್ ಎಲ್ಲ ಕೆಲವು ಇದೆ, ಮನುಷ್ಯರಿಗೆ ಯೂಸ್ ಆಗುವಂಥದ್ದು ಕೆಲಸ ಎಲ್ಲ, ಏನಾದರೂ ಇನ್ಫಾರ್ಮೇಷನ್ ಅಡ್ವೈಸ್ ಎಲ್ಲ ಇದ್ದರೆ ಅದನ್ನೆಲ್ಲ ಹೇಳಿದರೆ ಸ್ವಲ್ಪ ಆದರೂ ಇಂಪ್ರೂವ್ಮೆಂಟ್ ಆಗ್ತದೆ ಅವರಲ್ಲೂ ಕೂಡ. ಸೊ ಹಾಗೆ ನೀವು ಕೂಡ ಆದಷ್ಟು ಇನ್ಫಾರ್ಮೇಷನ್ ಬೇರೆಯವರಿಗೆ ಶೇರ್ ಮಾಡಿ, ಜಾಬ್ಸನ್ನು ಶೇರ್ ಮಾಡಿ, ಕೆಲವು ಲಾಗ್ಸನ್ನು ಶೇರ್ ಮಾಡಿ. ಒಳ್ಳೆದಿದೆ ಲಾಗ್ ಯಾರಿಗಾದರೂ, ಕೆಲವು ಮಂಗ ಮಾಡುವಂಥ ಲಾಗ್ಸ್ ಎಲ್ಲ ಇರ್ತದೆ, ಯೂಟ್ಯೂಬ್ ಚಾನಲ್ಸ್ ಎಲ್ಲ ಇರ್ತಾರೆ, ಅದನ್ನು ದಯವಿಟ್ಟು ನೋಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ನೋಡುವಾಗ ಒಳ್ಳೆಯದಾಗ್ತದೆ, ಅವ್ರದ್ದು ಲೈಫ್ ಸ್ಟೈಲು, ಅವರ ಮನೆಯಲ್ಲಿ ತರುವಂಥ ವಸ್ತುಗಳು, ಅವ್ರದ್ದು ಫ್ಯಾಷನ್ ಅಲ್ವಾ. ಈಗ ಹೈಯೆಸ್ಟ್ ಲಾಗ್ಗಳೆಲ್ಲ ಅದೇ ಅಲ್ವಾ ತೋರಿಸ್ತಾರೆ, ನೀವು ಕೂಡ ನೋಡ್ತೀರಲ್ವ ಸಬ್ಸ್ಕ್ರೈಬರ್ಸ್. ನೀವು ಇಡೀ ದಿನ ನನ್ನದೇ ವೀಡಿಯೋ ನೋಡಿ ಏನು ಕೂತ್ಕೊಳ್ಳೋದಿಲ್ಲ ಅಲ್ವಾ. ಓವರಾಲ್ ಎಲ್ಲರದ್ದು ವೀಡಿಯೋ ಎಲ್ಲರೂ ನೋಡ್ತಾರೆ, ವ್ಲಾಗ್ ಕೂಡ ನೋಡ್ತಾರೆ, ನಾನು ಕೂಡ ನೋಡ್ತೇನೆ ವ್ಲಾಗ್ಸ್. ಆದರೆ ಹೈಯೆಸ್ಟ್ ಎಲ್ಲ ಲಾಗ್ಸನ್ನು ನಾನು ಸ್ಕಿಪ್ ಮಾಡ್ತೇನೆ, ಯಾಕಂದರೆ ಯೂಸ್ಫುಲ್ ಆಗೋ ಇನ್ಫಾರ್ಮೇಷನ್ ಇದ್ದರೆ ನೋಡ್ಬೋದು. ನೀವು ಕೂಡ ಹಲ್ಲು ಉಜ್ತೀರಿ, ನಾನು ಕೂಡ ಹಲ್ಲು ಉಜ್ತೇನೆ, ಬೆಳಿಗ್ಗೆ ಏಳೋದು ಸಂಜೆ ಮಲಗೋದು ಎಲ್ಲರೂ ಮಾಡೇ ಮಾಡ್ತಾರಲ್ವಾ. ಸೊ ಹಾಗಾಗಿ ಇಂಪಾರ್ಟೆಂಟ್ ಏನಾದರೂ ವಿಷಯ ಇದ್ದರೆ ನಾನು ನೋಡ್ತೇನೆ. ನಮಗೇನಾದರೂ ಒಂದು ತರಲಿಕ್ಕಿದೆ, ಎಲ್ಲಿ ಹೋಗಿ ತರೋದು ಸತ್ತು, ಅಂದರೆ ಪ್ರಮೋಷನ್ ವೀಡಿಯೋ ಅಲ್ಲದೆ ಅದು. ಕೆಲವೊಮ್ಮೆ ಪ್ರಮೋಷನ್ ವೀಡಿಯೋ ಹೇಳುವಾಗ ಅಲ್ಲಲ್ಲಿ ಇಲ್ಲೆಲ್ಲ ಹೋಗಿ ಪ್ರಮೋಷನ್ ವೀಡಿಯೋ ಎಲ್ಲ ಮಾಡಿ ಬರ್ತಾರೆ. ಈ ಅಂಗಡಿಯಲ್ಲಿ ಚಂದ ಉಂಟು, ಆ ಅಂಗಡಿಯಲ್ಲಿ ಇದು ಚಂದ ಉಂಟು, ಅಲ್ಲಿ ಇದು ಅದು ಸಿಗ್ತದೆ ಎಲ್ಲ ಹೇಳ್ತಾರೆ. ಪ್ರಮೋಷನ್ ವೀಡಿಯೋ ಇಲ್ಲದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕದೆ ಯಾರಾದರೂ ಇಲ್ಲಿ ಒಮ್ಮೆ ಬನ್ನಿ, ಇಲ್ಲಿ ತುಂಬ ಚೆನ್ನಾಗಿದೆ, ಪ್ರಮೋಷನ್ ವೀಡಿಯೋ ಅಲ್ಲ ಅಂತ ಹೇಳಿದರೆ ಆ ಪ್ಲೇಸಿಗೆ ನಾವು ಹೋಗ್ಬೋದು, ಗೊತ್ತಾಯ್ತಾ. ಸೊ ಈಗಿನ ಕಾಲದಲ್ಲಿ ಅದೊಂದು ಶುರುವಾಗಿದೆ, ಏನಂತ ಹೇಳಿದ್ರೆ ಪ್ರಮೋಷನ್ ವೀಡಿಯೋ. ಸೊ ಎಲ್ಲ ಪ್ಲೇಸ್ ಕೂಡ ಆವಾಗ ಒಳ್ಳೆ ಕಾಣ್ತಾರೆ ನಮಗೆ, ಏನು ಹೇಳ್ತೀರಿ ನೀವು ಅಲ್ವಾ. ಪ್ರಮೋಷನ್ ವೀಡಿಯೋ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದವರು, ಯೂಟ್ಯೂಬ್ ಚಾನಲ್ ಇದ್ದವರು. ಸೊ ಪ್ರಮೋಷನ್ ಅಂತ ಹೇಳುವಾಗ ಅವರಿಗೆಲ್ಲ ಒಳ್ಳೆ ಕಾಣ್ತಾರೆ, ಹಣ ಸಿಗ್ತದಲ್ವ ಅವರಿಗೂ. ಹಾಗಾಗಿ ಸೊ ಪ್ರಮೋಷನ್ ಅಲ್ಲದೆ ಮಾಡದೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ, ಒಳ್ಳೆದಂಥ ಜನರಿಗೆ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಹೇಳಬೇಕು ಯಾವಾಗಲೂ. ಸೊ ಒಂದು ಫ್ಯಾಷನ್ಗೋಸ್ಕರ ಕ್ಯಾಮರಾವನ್ನು ಇಟ್ಕೊಳ್ಳೋದು, ಮಾತಾಡೋದು ಅದೆಲ್ಲ ಕಾಮನ್ ಆಗಿದೆ ಈಗ, ಫ್ಯಾಷನ್ ಕೂಡ. ಸೊ ಅದೆಲ್ಲ ಸರಿಯಲ್ಲ. ನಾವೇನಾದರೂ ಜನರಿಗೆ ಒಳ್ಳೆಯದಾಗುವಂತಾದರೆ, ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಆದರೆ ಯಾಕೆ ಅಲ್ವಾ, ನಾವು ಅಂಥದ್ದು ಇನ್ಫಾರ್ಮೇಷನ್ ಕೊಡ್ಬೋದಲ್ವಾ. ಕೆಲವು ಇನ್ಫಾರ್ಮೇಷನ್ ಹೇಳಲಿಕ್ಕಿದೆ ನಿಮಗೆ, ಹೇಳ್ತೇನೆ ನಾನು ಇನ್ನು ಮುಂದೆ ಬ್ಲಾಗ್ಸಲ್ಲಿ ಹೇಳ್ತೇನೆ ನೋಡಿ. ಗೊತ್ತಾಗಬೇಕು ಎಲ್ಲರಿಗೂ, ಎಲ್ಲ ವಿಷಯನೂ, ಇಂಪಾರ್ಟೆಂಟ್ ವಿಷಯನೂ ಕೆಲವು ಗೊತ್ತಾಗಬೇಕು ಜನರಿಗೆ. ಹಾಗೆ ಸೊ ನೆಕ್ಸ್ಟ್ ಜಾಬ್ ಇದೆ, ಮಂಗಳೂರಿನ ಮಾಂಸಾಹಾರಿ ರೆಸ್ಟೋರೆಂಟಿಗೆ ವೆಯ್ಟರ್ಸ್ ಬೇಕು ಮತ್ತು ಕ್ಲೀನರ್ಸ್, ಕಿಚನ್ ಹೆಲ್ಪರ್ಸ್. 8296333998. ಓಕೆ, ಇಷ್ಟು ಜಾಬ್ಸ್ ಇದೆ, ಅಪ್ಲೈ ಮಾಡಿ. ಬೇರೆ ಜಾಬ್ಸ್ ಇದ್ದರೆ ನಾನು ಹಾಕ್ತೇನೆ, ಉಂಟು ಹಾಕಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗೆ ಟೇಕ್ ಕೇರ್, ಬಾಯ್ ಬಾಯ್.